ಹಾಯ್ ಫ್ರೆಂಡ್ಸ್, ನಾನಿವತ್ತು ಜುಣಕ ಅಂತ ಮಾಡ್ತಾಯಿದ್ದೀನಿ. ಉತ್ತರ ಕರ್ನಾಟಕದ ಸ್ಪೆಷಲ್ಲು. ಇದಕ್ಕೆ ಕಡಲೆ ಹಿಟ್ಟು, ಈರುಳ್ಳಿ, ಮೆಣಸಿನಕಾಯಿ ಹಾಗೂ ಕರಿಬೇವಿನ ಸೊಪ್ಪು, ಟೊಮೆಟೊ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಇದು ಕಡಲೆ ಬೀಜ, ಶೇಂಗಾ ಪುಡಿ ಸ್ವಲ್ಪ ಮತ್ತು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ, ಜೀರಿಗೆ, ಸಾಸಿವೆ ಎಲ್ಲ ತೊಗೊಳ್ಳೋಣ. ಈಗ ನಾವು ಮಾಡೋಣ ಇದನ್ನು. ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ನಾವು ತೆಳ್ಳಗೆ ಮಾಡ್ಕೊಳ್ಳೋಣ. ನೋಡಿ, ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ, ಅಂದರೆ ಹಿಟ್ಟು ಹಾಗೆ ಹಾಕಿದರೆ ಗಂಟು ಆಗುತ್ತೆ. ಅದಕ್ಕೆ ಸ್ವಲ್ಪ ಕಲಸಿ ಹಾಕೊಳ್ಳೋಣ ನಾವು. ನೋಡಿ, ಹೀಗೆ ಕಳಿಸೋಣ. ನೋಡಿ, ಈ ಥರ ರೆಡಿ ಆಗಿದೆ. ಇದು ನೀರು ಜಾಸ್ತಿ ಆದರೆ ನಾವು ಒಗ್ಗರಣೆ ಕೊಟ್ಟಬೇಕಾದ್ರೆ ಸ್ವಲ್ಪ ನೀರು ಹಾಕೊಳ್ಳೋಣ. ಇದು ಅಷ್ಟೇ ಮೀಡಿಯಮ್ ಗಟ್ಟಿ ಇದ್ದರೆ ನಾವು ನೀರು ಕಡಿಮೆ ಹಾಕೊಳ್ಳೋಣ. ಇದನ್ನ ವಡೆ ಥರನೂ ಮಾಡ್ತಾರೆ. ನಿಮ್ಗೆ ಇನ್ನೊಂದು ಸಲ ವಡೆ ಥರ ಮಾಡಿ ತೋರಿಸ್ತೀನಿ. ಅದು ಬಟ್ ವಡೆಗೆ ಈ ಥರ ಹಿಟ್ಟು ಮತ್ತು ಮಾಡೋಕ್ಕೆ ಬರೋಲ್ಲ. ಡೈರೆಕ್ಟಾಗಿ ಒಗ್ಗರಣೆಗೆ ಹಿಟ್ಟು ಹಾಕಿ ತಿರುಗಬೇಕಾಗುತ್ತೆ. ಈಗ ಮಾಡೋಣ ಬನ್ನಿ ನಾವು. ನೋಡಿ, ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ನಾವು. ಒಂದು ಸ್ಪೂನಷ್ಟು ಎಣ್ಣೆ ಕಾದ ಮೇಲೆ ನಾವು ಇದಕ್ಕೆ ಕರಿಬೇವು ಸೊಪ್ಪು ಹಾಕೊಳ್ಳೋಣ. ಒಂದು 1/2 ಸ್ಪೂನು ಜೀರಿಗೆ, ಒಂದು 1/2 ಸ್ಪೂನ್ ಸಾಸಿವೆ. ಇದಕ್ಕೆ ನೋಡಿ ಹಸಿಮೆಣಸಿನ್ಕಾಯಿ ಹಾಕೊಳ್ಳೋಣ ನಾವು. ನೋಡಿ, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅದಕ್ಕೆ ನಾವು ಹೆಚ್ಚಿಟ್ಟ ದೊಡ್ಡ ಒಂದು ಈರುಳ್ಳಿ, ಇದನ್ನು ಕೂಡ ಬರುವಾಗೆ ಫ್ರೈ ಮಾಡ್ಕೊಳ್ಳೋಣ ನೀಟಾಗಿ. ನೋಡಿ, ರೆಡಿಸ್ ಬರುವಾಗೆ ನೀಟಾಗಿ. ಈಗ ಇದಕ್ಕೆ ನಾವು ಟೊಮೆಟೊ ಹಾಕ್ತೀವಿ. ಒಂದು ಕೂಡ ನೀಟಾಗಿ ಕಾಯಿಲಿ, ಹಸಿ ವಾಸನೆ ಎಲ್ಲ ಹೋಗಬೇಕು. ನೋಡಿ, ಹಸಿ ವಾಸನೆ ಎಲ್ಲ ಹೋಗಿದೆ. ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಹಾಕೊಳ್ಳೋಣ ನಾವು. ಒಂದು 1/2 ಸ್ಪೂನು. ಮಿಕ್ಸ್ ಮಾಡೋಣ ಎಲ್ಲ ನೀಟಾಗಿ. ನೋಡಿ, ಇದಕ್ಕೆ ಒಂದು ಗ್ಲಾಸ್ ಅಷ್ಟು ನೀರು ಹಾಕೋಣ ನಾವು. ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕೊಳ್ಳೋಣ, ರುಚಿಗೆ ತಕ್ಕಷ್ಟು. ಇದನ್ನು ಕ್ಲೋಸ್ ಮಾಡಿ ಒಂದು ಸ್ವಲ್ಪ ಬಾಯ್ಲ್ ಆಗೋಕೆ ಬಿಡೋಣ ನಾವು. ಇದು ಬಾಯ್ಲ್ ಆದಮೇಲೆ ನಾವು ಹಿಟ್ಟನ್ನು ಹಾಕೊಳ್ಳೋಣ. ನೋಡಿ, ಹಿಟ್ಟನ್ನು ಹಾಕೊಳ್ಳೋಣ ನಾವು ಇದಕ್ಕೆ ನೀಟಾಗಿ. ಹೀಗೆ ಮಿಕ್ಸ್ ಮಾಡೋಣ ನೀಟಾಗಿ. ಗ್ಯಾಸ್ ನಾರ್ಮಲಾಗಿ ಇಡೋಣ. ನೋಡಿ, ಹೀಗೆ ನೀಟಾಗಿ ಆಗಿದೆ. ಸ್ವಲ್ಪ ಮುಚ್ಚಿ ನಾವು ಗ್ಯಾಸನ್ನು ನಾರ್ಮಲಾಗಿ ಇಡೋಣ. ಒಂದು 5 ಮಿನಿಟು. ನೋಡಿ ಹೇಗೆ ಜಂಪ್ ಆಗ್ತಿದೆ ಅಂತ. ಎಲ್ಲ ಬಾಯ್ಲ್ ಆಗಿದೆ. ಅದಕ್ಕೆ ನಾವು ಸ್ವಲ್ಪ ಶೇಂಗಾ ಪುಡಿಯನ್ನು ಹಾಕೋಣ. ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕೊಳ್ಳೋಣ. ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡೋಣ. ಇದು ಬಿಸಿ ರೊಟ್ಟೆ, ಬಿಸಿ ಅನ್ನ ಜೊತೆ ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿ, ಬಾಯ್ಲ್ ಆಗಿದೆ. ಗ್ಯಾಸನ್ನು ಆಫ್ ಮಾಡೋಣ ನಾವು. ಇದನ್ನು ಮುಚ್ಚಿ. ನೋಡಿ, ಇದು ರೆಡಿ ಆಗಿದೆ. ಇದನ್ನು ನಾವು ಸರ್ವ್ ಮಾಡೋಣ.
ನೋಡಿ, ಬಿಸಿ ಅನ್ನ ಬಿಸಿ ರೊಟ್ಟಿ ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದು ಸಲ ಮಾಡಿ ನೋಡಿ, ಟೇಸ್ಟ್ ಮಾಡಿ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು.